ಜೈ ಹಿಂದ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಿನ್ನೆ ನಡೆದಂತಹ ಸೆಕೆಂಡ್ ಹಾಗೂ ಥರ್ಡ್ ಶಿಫ್ಟ್ ಕ್ವಶನ್ಸ್ ನೋಡ್ತಾ ಬರೋಣ, ಯಾವ ರೀತಿ ಕ್ವಶನ್ ಕೇಳಿದಾರಂತ. ಓಕೆ, ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ರಿಗೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಶುರು ಮಾಡೋಣ. ಫಸ್ಟ್ ಕ್ವಶನ್ ಏನಪ್ಪ ಅಂತಂದರೆ, ಕೆಳಗಿನವುಗಳಲ್ಲಿ ಯಾವ ಪದವನ್ನು ಫೀಲ್ಡ್ ಹಾಕಿ ಆಟದಲ್ಲಿ ಬಳಸಲಾಗುವುದಿಲ್ಲ? ಯಾವುದಪ್ಪ ಅಂದರೆ ಫ್ರೀ ಕಿಕ್ ಎಂಬ ಪದವನ್ನು ಫೀಲ್ಡ್ ಹಾಕಿ ಆಟದಲ್ಲಿ ಬಳಸಲಾಗುವುದಿಲ್ಲ. ಉಳಿದಿರುವಂಥ 3 ಪದಗಳನ್ನು ಈ ಒಂದು ಫೀಲ್ಡ್ ಹಾಕಿ ಆಟದಲ್ಲಿ ಬಳಸ್ತಾರೆ. ಫ್ರೀ ಕಿಕ್ ಎಂಬುದು ಫುಟ್ಬಾಲ್ನಲ್ಲಿ ಬಳಸುವಂಥ ಒಂದು ಪದವಾಗಿದೆ. ಹಾಕಿಯಲ್ಲಿ ಇದರ ಬದಲು ಫ್ರೀ ಹಿಟ್ ಅನ್ನುವ ಪದವನ್ನು ಬಳಕೆ ಮಾಡಲಾಗುತ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ ಸಂವಿಧಾನ ತಿದ್ದುಪಡಿ ಕಾಯ್ದೆ ಯಾವುದು? ಯಾವುದಪ್ಪ ಅಂದರೆ 42ನೇ ತಿದ್ದುಪಡಿ ಕಾಯ್ದೆ 1976. ಹೌದು, ಸರ್ದಾರ್ ಸ್ವರಣ್ ಸಿಂಗ್ ಸಮಿತಿಯವರು ಈ ಒಂದು ಮೂಲಭೂತ ಕರ್ತವ್ಯಗಳನ್ನು ಸೇರಿಸ್ಬೇಕಂತ ಶಿಫಾರಸು ಮಾಡ್ತಾರೆ. ಸರ್ದಾರ್ ಸ್ವರಣ್ ಸಿಂಗ್ ಸಮಿತಿ ಗೊತ್ತಿರಲಿ, ಮೋಸ್ಟ್ ಇಂಪಾರ್ಟೆಂಟ್ ಸಮಿತಿ ಇದು ಕೂಡ. ಇದು ಭಾಗ 4A ಮತ್ತು ಅನುಚ್ಛೇದ 51A ಇಂದ ಸೇರಿಸಿ 51K ವರೆಗೂ ಸುಮಾರು 11 ರೀತಿಯ ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಒಂದು ಸಂವಿಧಾನಕ್ಕೆ ಸೇರಿಸಲಾಗುತ್ತೆ. ಸ್ಟಾರ್ಟಿಂಗ್ ಇವು ಕೇವಲ 10 ಇರ್ತವೆ. 2002ರಲ್ಲಿ ಪಾಲಕರಿಗೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವುದು ಪಾಲಕರ ಆದ್ಯ ಕರ್ತವ್ಯ ಅಂತ ಹೇಳಿ ತಿದ್ದುಪಡಿಯನ್ನು ಮಾಡಿ 11ನೇ ಕರ್ತವ್ಯವಾಗಿ ಸೇರಿಸಲಾಗ್ತದೆ. ಓಕೆ, ನೆಕ್ಸ್ಟ್. ಭಾರತೀಯ ಸಂವಿಧಾನದ ಅನುಚ್ಛೇದ 32 ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ಸಂವಿಧಾನದ ಪರಿಹಾರಗಳ ಹಕ್ಕು ಎಂಬ ಒಂದು ಹಕ್ಕಿಗೆ 32ನೇ ವಿಧಿ ಸಂಬಂಧಿಸಿದೆ. ಈ ಒಂದು 32ನೇ ವಿಧಿಯ ಅಡಿಯಲ್ಲಿ ಸುಮಾರು ನಾವು 5 ರೀತಿಯ ರಿಟ್ಗಳನ್ನು ನೋಡ್ತೀವಿ. ಮೊದಲನೇದು ಹೇಬಿಯಸ್ ಕಾರ್ಪಸ್ಸು, ಆಮೇಲೆ ಮ್ಯಾಂಡ್ಮಸ್ಸು, ಪ್ರೊಹಿಬಿಷನ್ನು, ಕಮಾಂಡು ಮತ್ತು ಸರ್ಸಿಯೋರಡಿ, ಕೋವಾರೆಂಟು ಮತ್ತು ಸರ್ಸಿಯೋರಡಿ. ಸುಮಾರು 5 ರೀತಿಯ ರಿಟನ್ನು ನಾವು ನೋಡಿದ್ದು. ನಮ್ಮ ಒಂದು ಮೂಲಭೂತ ಹಕ್ಕು ಉಲ್ಲಂಘನೆಯಾದಾಗ ನಾವು 32ನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು ಮತ್ತು 226ನೇ ವಿಧಿ ಪ್ರಕಾರ ನಾವು ಹೈಕೋರ್ಟ್ಗೆ ಒಂದು ಅಪೀಲನ್ನು ಸಲ್ಲಿಸಬಹುದು. ಓಕೆ, ನೆಕ್ಸ್ಟ್ ಕ್ವಶನ್. ಈ ಒಂದು ವಿಧಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಾರ. ಓಕೆ, ನೆಕ್ಸ್ಟ್. ತಮಿಳುನಾಡಿನ ಪ್ರಸಿದ್ಧ ಶಾಸ್ತ್ರೀಯ ನೃತ್ಯ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಸಿ, ಭರತನಾಟ್ಯಂ ಒಂದು ಪ್ರಸಿದ್ಧ ಶಾಸ್ತ್ರೀಯ ನೃತ್ಯ. ಓಕೆ, ಇದನ್ನು ಹಿಂದೆ ಸಾದಿರಟ್ಟಂ ಮತ್ತು ದಾಸಿಯಟ್ಟಂ ಅಂತ ಕೂಡ ಕರೀತಿದ್ರು. ಇದು ಭರತ ಮುನಿಯ ನಾಟ್ಯಶಾಸ್ತ್ರವನ್ನು ಆಧರಿಸಿದೆ. ಇದು ಅತ್ಯಂತ ಹಳೆಯ ಶಾಸ್ತ್ರೀಯ ನೃತ್ಯ, ಗೊತ್ತಿರಲಿ. ಅತ್ಯಂತ ಹೊಸದ ಶಾಸ್ತ್ರೀಯ ನೃತ್ಯ ಅಂತ ಕೇಳಿದಾಗ ಅದು ಸತ್ರಿಯ, ಅಸ್ಸಾಂನ ಸತ್ರಿಯ. ಓಕೆ, ನೆಕ್ಸ್ಟ್ ಕ್ವಶನ್. ಸೂರ್ಯನ ತೆಳುವಾದ ಕಿರಣವು ಧೂಳು ತುಂಬಿದ ಕತ್ತಲೆ ಕೋಣೆಯಲ್ಲಿ ಸಣ್ಣ ರಂಧ್ರದ ಮೂಲಕ ಪ್ರವೇಶಿಸಿದಾಗ ಗಾಳಿಯಲ್ಲಿನ ಧೂಳಿನ ಕಣಗಳು ಗೋಚರಿಸುತ್ತವೆ. ಈ ವಿದ್ಯಮಾನವನ್ನು ನಾವು ಟೆಂಡಾಲ್ ಪರಿಣಾಮದ ಒಂದು ತತ್ವದಲ್ಲಿ ಕಾಣ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಹಿಂದಿ ಗ್ರಾಮರ್ ಕ್ವಶನು. ಗುಹೆಯನ್ನು ಏನಂತ ಕರೀತಾರೆ ಅಂತ ಕ್ವಶನ್ ಕೇಳಿದಾರೆ ಅವರು, ಗುಫಾ. ಓಕೆ, ನೆಕ್ಸ್ಟ್. ಇದು ಕೂಡ ಹಿಂದಿ ಗ್ರಾಮರ್. ಪರ್ಯಾಯ ವಚನ ಅಂತ ಕೇಳ್ತಿರಲ್ಲ, ಅದು ಏಕತಾ ಪದದ ಸರಿಯಾದ ಸಮಾನಾರ್ಥಕ ಪದ ಯಾವುದಂತ ಕೇಳಿದ್ದಾರೆ ಹಿಂದಿ ಒಳಗೆ. ಇದು ಕೂಡ ಹಿಂದಿ ಗ್ರಾಮರ್. ನೆಕ್ಸ್ಟ್. ಬೆಳಕು ಅತ್ಯಂತ ಸಣ್ಣ ರಂಧ್ರದ ಮೂಲಕ ಹಾದು ಹೋದಾಗ ಅದು ಅಂಚುಗಳಲ್ಲಿ ಬಾಗಿ ಹರಡುತ್ತದೆ. ಈ ವಿದ್ಯಮಾನವನ್ನು ನಾವು ಬೆಳಕಿನ ವಿವರ್ತನೆ ಎಂದು ಕರಿತೀವಿ. ಓಕೆ, ವಿವರ್ತನೆ ಎಂದರೆ ಅಡ್ಡಿ ಅಥವಾ ಸಣ್ಣ ರಂಧ್ರದ ಅಂಚಿನಲ್ಲಿ ಬೆಳಕಿನ ಅಲೆಗಳು ಬಾಗಿ ಜ್ಯಾಮಿತೀಯ ನೆರಳಿನ ಪ್ರದೇಶದೊಳಗೆ ಹರಡುವುದು. ರಂಧ್ರದ ಗಾತ್ರವು ಬೆಳಕಿನ ತರಂಗಾಂತರಕ್ಕೆ ಸಮವಾದಾಗ ಈ ಪರಿಣಾಮ ಅತ್ಯಂತ ಸ್ಪಷ್ಟವಾಗಿರುತ್ತದೆ. ಓಕೆ, ನೆಕ್ಸ್ಟ್. ಗಡೀಪಾರಿನ ನಂತರ ಮೊಘಲ್ ಚಕ್ರವರ್ತಿ ಹುಮಾಯೂನ್ ತನ್ನ ಸಿಂಹಾಸನವನ್ನು ಮರಳಿ ಪಡೆಯಲು ಯಾರ ನೆರವು ಪಡೆದನು? ಯಾರಪ್ಪ ಅಂದ್ರೆ ಶಾಹ್ ತಹಮಾಸ್ಪ್ ಅವರ ನೆರವನ್ನು ಹುಮಾಯೂನ್ ಅವರು ಪಡಿತಾರೆ. ಹೌದು, ಶೇರ್ ಶಾ ಸೂರಿಯು ಈ ಒಂದು ಹುಮಾಯೂನನ್ನು ಸೋಲಿಸಿದಾಗ
1844ರಲ್ಲಿ ಇರಾನ್ನಲ್ಲಿ ಆಶ್ರಯ ಪಡೆದ ನಂತರ ಸಫಾವಿದ್ನ ದೊರೆ ಶಾ ತಹಮಾಸ್ ಹುಮಾಯೂನನಿಗೆ 12,000 ಕುದುರೆ ಸವಾರರು ಮತ್ತು ಸೈನ್ಯ ಸಹಾಯವನ್ನು ನೀಡುತ್ತಾನೆ. ಈ ಒಂದು ಸಹಾಯದಿಂದ ಹುಮಾಯೂನ್ 1555ರಲ್ಲಿ ದೆಹಲಿಯ ಸಿಂಹಾಸನವನ್ನು ಮರಳಿ ಪಡಿತಾನೆ. ಹೌದಾ? ನೆಕ್ಸ್ಟ್, ಫೆಬ್ರವರಿ 2025ರಲ್ಲಿ ಹಾರ್ಬಿನ್ ಚೀನಾದಲ್ಲಿ ನಡೆದ ಏಷ್ಯನ್ ವಿಂಟರ್ ಗೇಮ್ಸ್ ಯಾವ ಸಂಸ್ಕರಣವಾಗಿತ್ತು? ಅಂದರೆ 8ನೇ ಆವೃತ್ತಿಯಾಗಿತ್ತು ಕ್ವಶನ್ ಕೇಳಿದ್ದಾರೆ. ಇದು 9ನೇ ಆವೃತ್ತಿಯಾಗಿತ್ತು. ಓಕೆ, ಸೊ ಇದು ಆ ಒಂದು ವಿಂಟರ್ ಗೇಮ್ಸ್ನ ಥೀಮ್. ಓಕೆ, ಇನ್ನು ಮುಂದಿನ 10ನೇ ಆವೃತ್ತಿ 2029ರಲ್ಲಿ ನಡೆಯುತ್ತೆ ಅಲ್ಮಾಟಿಯಲ್ಲಿ ಅಥವಾ ಕಜಕಿಸ್ತಾನದಲ್ಲಿ. ಓಕೆ, ನೆಕ್ಸ್ಟ್, ವಿಶ್ವ ಆರ್ಥಿಕ ವೇದಿಕೆಯ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ 2025ರ ಪ್ರಕಾರ ಭಾರತದ ಒಟ್ಟಾರೆ ಲಿಂಗ ಸಮಾನು ಸ್ಕೋರ್ 2024ರ 64.1%ರಿಂದ 25ರಲ್ಲಿ ಎಷ್ಟು ಪ್ರತಿಶತಕ್ಕೆ ಏರಿತು ಅಂತ ಕ್ವಶನ್ ಕೇಳಿದ್ದಾರೆ. 64.1ರಿಂದ 64.4%ಕ್ಕೆ ನಮ್ಮ ಒಂದು ಭಾರತದ ಲಿಂಗಾನುಪಾತದ ಸ್ಕೋರು ಏರಿಕೆಯನ್ನು ಕಂಡಿದೆ. ಓಕೆ, ನೆಕ್ಸ್ಟ್, ಲಡಾಖ್ನಲ್ಲಿ ತಯಾರಿಸಲ್ಪಟ್ಟ ಮತ್ತು ನುಡಿಸಲ್ಪಡುವ ಸಾಂಪ್ರದಾಯಿಕ ವಾದ್ಯಗಳು ಯಾವಪ್ಪ ಅಂದರೆ ಬಾನ್ಸುರಿ ಕೂಡ ಅಲ್ಲಿ ತಯಾರಿಸಲ್ಪಡುತ್ತೆ ಮತ್ತು ಢೋಲ್ ಕೂಡ ಅಲ್ಲಿ ತಯಾರಿಸಲ್ಪಡುತ್ತೆ. ಸೊ ಅದಕ್ಕೆ ಆನ್ಸರ್ ಆಪ್ಷನ್ ಸಿ ಮೇಲಿನ 2 ಆಗುತ್ತೆ. ಓಕೆ, ನೆಕ್ಸ್ಟ್, ಸೊ ಇದು ಮ್ಯಾಥ್ಸ್ ಕ್ವಶನ್. 3 ವ್ಯಕ್ತಿಗಳು ABC ಒಂದು ವೃತ್ತಾಕಾರದ ಮೈದಾನದ ಸುತ್ತ ಓಡುತ್ತಾರೆ. ಅವರು ಕ್ರಮವಾಗಿ 120, 180 ಮತ್ತು 240 ಸೆಕೆಂಡ್ಗಳಲ್ಲಿ ಒಂದು ಸುತ್ತು ಪೂರ್ಣಗೊಳಿಸುತ್ತಾರೆ. ಒಂದೇ ಸ್ಥಳದಿಂದ ಒಂದೇ ಸಮಯದಲ್ಲಿ ಪ್ರಾರಂಭಿಸಿದರೆ ಎಷ್ಟು ಸಮಯದ ನಂತರ ಅವರು ಮತ್ತೆ ಪ್ರಾರಂಭದ ಸ್ಥಳದಲ್ಲಿ ಸಿಗುತ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಈ ಒಂದು ಕ್ವಶನನ್ನು ನೀವೇ ಲಸ ಮುಖಾಂತರ ಸಾಲ್ವ್ ಮಾಡ್ಬೋದು. ಹೌದಾ? ಇದು ಮೆನ್ಸುರೇಷನ್ ಕ್ವಶನ್. ಒಂದು ಆಯತದ ಉದ್ದ 5 ಸೆಂಟಿಮೀಟರ್ ಮತ್ತು ಪರಿಧಿ 24 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ ಎಷ್ಟಂತ ಕ್ವಶನ್ ಕೇಳಿದ್ದಾರೆ. ಅದರ ವಿಸ್ತೀರ್ಣ ಆಪ್ಷನ್ ಬಿ 35 ಸೆಂಟಿಮೀಟರ್ ಆಗುತ್ತೆ. ಸೊ ಇದರ ಒಂದು ಫಾರ್ಮುಲಾ ಏನಪ್ಪ ಅಂದರೆ 2 ಇಂಟು ಉದ್ದ ಪ್ಲಸ್ ಅಗಲ. ಸೊ ಈ ಒಂದು ಫಾರ್ಮುಲಾನ ಅಪ್ಲೈ ಮಾಡಿರಿ, ಆನ್ಸರ್ ಬರುತ್ತೆ. ಒಂದು ವಸ್ತುವನ್ನು ಮಾರಾಟ ಮಾಡಿದಾಗ 25% ಲಾಭವಾದರೆ ಮಾರಾಟ ಬೆಲೆ ಮತ್ತು ಕ್ರಯ ಬೆಲೆಯ ಅನುಪಾತ ಎಷ್ಟಂತ ಕ್ವಶನ್ ಕೇಳಿದ್ದಾರೆ. ಮಾರಾಟ ಬೆಲೆ ಅಂದರೆ ಸೆಲ್ಲಿಂಗ್ ಪ್ರೈಸು ಮತ್ತು ಕಾಸ್ಟ್ ಪ್ರೈಸ್ನ ಅನುಪಾತ ಎಷ್ಟಂತ ಕ್ವಶನ್ ಕೇಳಿದ್ದಾರೆ. ಕರೆಕ್ಟ್ ಆನ್ಸರು ಆಪ್ಷನ್ ಬಿ 5 ಮತ್ತು 4. ಯಾಕಪ್ಪ ಅಂದರೆ ಒಂದು ವಸ್ತುವನ್ನು ನೀವು 125ಕ್ಕೆ ಮಾರಾಟ ಮಾಡಿದ್ದೀರಿ, 25 ರೂಪಾಯಿ ಲಾಭ ಆಗುತ್ತೆ, ಅದೇ 25%. ಅದರರ್ಥ ಆ ಒಂದು ವಸ್ತುವಿನ ಕ್ರಯ ಬೆಲೆ 100 ರೂಪಾಯಿ ಆಗಿರುತ್ತೆ. 25 5 25 4. ಸೊ ಇದೇ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, 30% ಲಾಭವಾದರೆ ಮಾರಾಟ ಬೆಲೆ ಮತ್ತು ಕ್ರಯ ಬೆಲೆಯ ಅನುಪಾತ ಎಷ್ಟು? ಸೊ ಇದು ಕೂಡ ಸೇಮ್ ಕ್ವಶನ್. ಓಕೆ, ಕೂಕಿ ನೃತ್ಯ ಭಾರತದ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಸೊ ಇದು ನಾಗಾಲ್ಯಾಂಡ್ ರಾಜ್ಯಕ್ಕೆ ಸಂಬಂಧಿಸಿದಂಥ ಒಂದು ಜಾನಪದ ನೃತ್ಯ, ಬುಡಕಟ್ಟು ಜನಪದ ನೃತ್ಯ. ಸೊ ಇದನ್ನು ಕೂಕಿ ಬುಡಕಟ್ಟಿನವರು ಸಾಂಪ್ರದಾಯಿಕ ಜನಪದ ನೃತ್ಯವಾಗಿ ಆಚರಣೆ ಮಾಡ್ತಾರೆ. ಇದನ್ನು ಸಮುದಾಯ ಹಬ್ಬಗಳು, ಕೊಯ್ಲಿನ ಸಮಯದಲ್ಲಿ ಬಣ್ಣದ ಸಾಂಪ್ರದಾಯಿಕ ಉಡುಪುಗಳೊಂದಿಗೆ ಪ್ರದರ್ಶನ ಮಾಡಲಾಗುತ್ತದೆ. ನೆಕ್ಸ್ಟ್, ಯಾವುದೇ ಅಧಿಕಾರಿಯು ಸಿಬ್ಬಂದಿಯ ಕಾರ್ಯಸ್ಥಳದ ಹಾಜರಾತಿ ಅಥವಾ ಕೆಲಸವನ್ನು ಪರೀಕ್ಷಿಸುವುದನ್ನು ಏನೆನ್ನುತ್ತಾರೆ? ಸೊ ಇದು ಹಿಂದಿ ಗ್ರಾಮರ್ ಕ್ವಶನ್ನು, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟದ್ದು. ಹೌದಾ? ಅವರಿಗೆ ಇನ್ಸ್ಪೆಕ್ಷನ್ ಅಂತ ಕರೀತಾರೆ, ನಿರೀಕ್ಷಣೆ ಅಥವಾ ಇನ್ಸ್ಪೆಕ್ಷನ್ ಅಂತ ಅದನ್ನು ಕರೀತಾರೆ. ಗುರುಗ್ರಹದ ಮಂಜಿನ ಚಂದ್ರನನ್ನು ಅಧ್ಯಯನ ಮಾಡಲು ಯುರೋಪಾ ಕ್ಲಿಪ್ಪರ್ ಮಿಷನ್ನನ್ನು ಯಾವ ಬಾಹ್ಯಾಕಾಶ ಸಂಸ್ಥೆ ಉಡಾಯಿಸಿತು? ಸೊ ಇದನ್ನು ಅಮೇರಿಕದ ನಾಸಾ ಬಾಹ್ಯಾಕಾಶ ಸಂಸ್ಥೆ ಇದನ್ನು ಉಡಾವಣೆ ಮಾಡಿದೆ. ಗುರುವಿನ ಚಂದ್ರ ಯುರೋಪಾದಲ್ಲಿ ಜೀವನಕ್ಕೆ ಅನುಕೂಲಕರ ಪರಿಸ್ಥಿತಿಗಳಿವೆ ಎಂಬುದನ್ನು ತನಿಖೆ ಮಾಡಲು ಸೊ ಈ ಒಂದು ನೌಕೆಯನ್ನು ಉಡಾವಣೆ ಮಾಡಲಾಗಿದೆ.
ಈ ಮಿಷನನ್ನು 2024ರಲ್ಲಿ ಉಡಾವಣೆ ಮಾಡಲಾಯಿತು. ಸೊ ಇದಿಷ್ಟು ಸೆಕೆಂಡ್ ಶಿಫ್ಟ್ವರೆಗೂ ಕ್ವಶನ್ನು. ನೆಕ್ಸ್ಟು ಇಲ್ಲಿಂದ ಥರ್ಡ್ ಶಿಫ್ಟ್. ಭಾರತವು ತನ್ನ ಮೊದಲ ICC ಪುರುಷರ T20 ವಿಶ್ವಕಪ್ಪನ್ನು ಯಾವ ವರ್ಷ ಗೆದ್ದುಕೊಂಡಿತು? ಸೊ ಇದನ್ನು 2007ರಲ್ಲಿ ತನ್ನ ಮೊದಲ ಆವೃತ್ತಿಯಲ್ಲಿಯೇ ಈ ಒಂದು ವಿಶ್ವಕಪ್ಪನ್ನು ಭಾರತ ಗೆಲ್ತದ, MS ಧೋನಿ ಅವರ ನಾಯಕತ್ವದಲ್ಲಿ. ಸೊ ನೆಕ್ಸ್ಟ್ ಎರಡನೇ ವಿಶ್ವಕಪ್ಪು 2024ರಲ್ಲಿ ಗೆಲ್ತದ. ಎಲ್ಲಿಪ್ಪ ಅಂದ್ರೆ ಇದನ್ನು ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ಗೆದ್ದರೆ, ಇದು ವೆಸ್ಟ್ ಇಂಡೀಸ್ನಲ್ಲಿ ಗೆದ್ದರೆ, ಐ ಥಿಂಕ್ ಇದನ್ನು ಸೌತ್ ಆಫ್ರಿಕಾದಲ್ಲಿ ಅಂತ ಅನ್ಕೋತೀನಿ. ತಪ್ಪಾಗಿದ್ದರೆ ದಯವಿಟ್ಟು ರೈಟ್ ಆನ್ಸರ್ನ ಕಮೆಂಟ್ ಮಾಡಿರಿ. ಇದನ್ನು ಗೆದ್ದಿರೋದು ವರ್ಸಸ್ ಪಾಕಿಸ್ತಾನ ವಿರುದ್ಧ. ಸೊ ಇದನ್ನು ಗೆದ್ದಿರೋದು ವರ್ಸಸ್ ಸೌತ್ ಆಫ್ರಿಕಾ ವಿರುದ್ಧ. ಹೌದಾ? ನೆಕ್ಸ್ಟ್, ಕೂಚಿಪುಡಿ ಶಾಸ್ತ್ರೀಯ ನೃತ್ಯ ಪ್ರಕಾರವು ಯಾವ ಭಾರತೀಯ ರಾಜ್ಯದಿಂದ ಹುಟ್ಟಿಕೊಂಡಿದೆ? ಆಂಧ್ರ ಪ್ರದೇಶದ ಕುಚೇಲಾಪುರ ಎಂಬ ಗ್ರಾಮದಲ್ಲಿ ಸೊ ಈ ಒಂದು ಕೂಚಿಪುಡಿ ನೃತ್ಯ ಹುಟ್ಟಿಕೊಂಡಿದೆ. ಓಕೆ. ನೆಕ್ಸ್ಟ್, ಪ್ರವೀಣ್ ಪದದ ಸರಿಯಾದ ಸಮಾನಾರ್ಥಕ. ಸೊ ಇದು ಕೂಡ ಹಿಂದಿ ಗ್ರಾಮರ್, ಪರ್ಯಾಯವಾಚಿ ಹಿಂದಿ ಗ್ರಾಮರ್. ಪ್ರವೀಣ್ ಎಂಬ ಪದದ ಸರಿಯಾದ ಅರ್ಥ ನಿಪುಣ ಅಥವಾ ನಿಪುಣ್. ಭಾರತೀಯ ಸಂವಿಧಾನಕ್ಕೆ ಮೊದಲ ಸಂವಿಧಾನ ತಿದ್ದುಪಡಿಯನ್ನು ಯಾವ ವರ್ಷ ಮಾಡಲಾಯಿತು? 1951ರಲ್ಲಿ. ಯಾವ ತಿದ್ದುಪಡಿಪ್ಪ ಅಂದ್ರೆ ಸಂವಿಧಾನದ ಒಂದು ಅನುಸೂಚಿಗಳನ್ನು 9ಕ್ಕೆ ಏರಿಸಲಾಯಿತು. 9ನೇ ಅನುಸೂಚಿಯಾಗಿ ಭೂ ಸುಧಾರಣೆಯನ್ನು ಸೇರಿಸಲಾಯಿತು. ಹೌದಾ? ಎಸ್. ನೆಕ್ಸ್ಟ್, ಸೊ ಇದು ಮ್ಯಾಥ್ಸ್ ಕ್ವಶನು. 2.5 ಹೋಲ್ ಕ್ಯೂಬ್ ಪ್ಲಸ್ 1/5 ಸ್ಕ್ವೇರ್ ಮೈನಸ್ 4ನ ಬೆಲೆ ಎಷ್ಟು ಅಂತ ಕ್ವಶನ್ ಕೇಳಿದ್ರು ನಿನ್ನೆ ಎಕ್ಸಾಮ್ನಲ್ಲಿ. ಸೊ ಅದು ಕರೆಕ್ಟ್ ಆನ್ಸರು 121.04 ಆಗುತ್ತೆ. ಓಕೆ. ನೆಕ್ಸ್ಟ್, ಸೊ ಇದು ಕೂಡ ಹಿಂದಿ ಗ್ರಾಮರ್ ಕ್ವಶನ್. ಭಕ್ಷ್ಯ ಪದದ ಸರಿಯಾದ ವಿಲೋಮ ಪದವನ್ನು ಆರಿಸಿ. ಅಭಕ್ಷ್ಯ ಆಗುತ್ತೆ. ಸಾಮಾನ್ಯ ಟೆನ್ನಿಸ್ ಸೆಟ್ನಲ್ಲಿ ವಿಜೇತನನ್ನು ನಿರ್ಧರಿಸಲು ಟೈ ಬ್ರೇಕ್ ಯಾವ ಸ್ಕೋರ್ನಲ್ಲಿ ಆಡಲಾಗುತ್ತದೆ? ಇದನ್ನು 6 ಮತ್ತು 6 ಎಂಬ ಸ್ಕೋರ್ನಲ್ಲಿ ಟೈ ಬ್ರೇಕನ್ನು ಆಡಲಾಗುತ್ತೆ. ಒಂದು ಸೆಟ್ನಲ್ಲಿ ಇಬ್ಬರು ಆಟಗಾರರು 6-6 ಸಮಬಲದಲ್ಲಿರುವಾಗ ಟೈ ಬ್ರೇಕ್ ಆಡಲಾಗುತ್ತದೆ. ಟೈ ಬ್ರೇಕರ್ನಲ್ಲಿ ಕನಿಷ್ಠ 2 ಅಂಕಗಳ ಅಂತರದೊಂದಿಗೆ ಮೊದಲು 7 ಅಂಕಗಳನ್ನು ಗಳಿಸಿದ ಆಟಗಾರನು 7-6ರಿಂದ ಗೆಲ್ಲುತ್ತಾನೆ. ಓಕೆ. ನೆಕ್ಸ್ಟ್, ಮುಲ್ಕ್ ರಾಜ್ ಆನಂದ್ ಅವರ ಕಾದಂಬರಿ ಅಕ್ರಾಸ್ ದಿ ಬ್ಲ್ಯಾಕ್ ವಾಟರ್ಸ್ ಯಾವ ಐತಿಹಾಸಿಕ ಘಟನೆಯ ಹಿನ್ನೆಲೆಯಲ್ಲಿ ಭಾರತೀಯ ಸಿಪಾಯಿಗಳ ಅನುಭವಗಳನ್ನು ಚಿತ್ರಿಸುತ್ತದೆ? ಸೊ ಇದು 1914ರಿಂದ 19 ನಡೆದಂತಹ ಮೊದಲನೇ ಮಹಾಯುದ್ಧದ ಕುರಿತು ತಿಳಿಸ್ತದೆ. ಹೌದಾ? ಸೊ ಕಾದಂಬರಿಯು ಲಾಲ್ ಸಿಂಗ್ ಎಂಬ ಭಾರತೀಯ ಸಿಪಾಯಿ ಮೊದಲನೇ ಮಹಾಯುದ್ಧದ ಸಮಯದಲ್ಲಿ ಫ್ರಾನ್ಸ್ನಲ್ಲಿ ಹೋರಾಡುವ ಅನುಭವಗಳನ್ನು ಚಿತ್ರಿಸುತ್ತದೆ. ಇದು ಮುಲ್ಕ್ ರಾಜ್ ಆನಂದ್ ಅವರ ತ್ರಯಾತ್ಮಕ ಕಾದಂಬರಿಯ 2ನೇ ಭಾಗವಾಗಿದೆ. ನೆಕ್ಸ್ಟ್, ಸ್ವಚ್ಛ ಸರ್ವೇಕ್ಷಣೆ 2024-25 ಪ್ರಕಾರ ಕೆಳಗಿನವುಗಳಲ್ಲಿ ಯಾವ ರಾಜ್ಯವು ಅಗ್ರ ಸ್ವಚ್ಛ ರಾಜ್ಯಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ? ಸೊ ತಮಿಳುನಾಡು ರಾಜ್ಯ ಅಗ್ರ ಸ್ವಚ್ಛ ರಾಜ್ಯಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡಿರ್ತಕ್ಕಂಥ ಒಂದು ಭಾರತದ ರಾಜ್ಯ. ಹೌದಾ? ನೆಕ್ಸ್ಟ್, ಅಪೋಲೋ ಕಾರ್ಯಕ್ರಮವನ್ನು ಮೊದಲ ಬಾರಿಗೆ ಮಾನವರನ್ನು ಚಂದ್ರಗೆ ಕಳುಹಿಸಿದ. ಸೊ ಈ ಕಾರ್ಯಕ್ರಮ ಯಾವ ದೇಶವು ನಡೆಸಿತು? ಇದನ್ನು USA ಅಥವಾ ಅಮೇರಿಕಾ ಈ ಒಂದು ಕಾರ್ಯಕ್ರಮವನ್ನು ನಡೆಸಿತು. ಅಪೋಲೋವನ್ನು 1969ರಲ್ಲಿ ಚಂದ್ರನ ಮೇಲೆ ಮೊದಲ ಮಾನವನನ್ನು ಇಳಿಸಿತು. ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಬಜ್ ಆಲ್ಡ್ರಿನ್ ಚಂದ್ರನ ಮೇಲೆ ನಡೆದಂತಹ ಮೊದಲ ಮಾನವರಾಗಿದ್ದಾರೆ. ಓಕೆ. ನೆಕ್ಸ್ಟ್, 1951ರ ಭಾರತದ ಜನಗಣತಿಯ ಪ್ರಕಾರ ಯಾವ ಪ್ರಮುಖ ರಾಜ್ಯವು ಅತಿ ಹೆಚ್ಚು ನಗರ ಜನಸಂಖ್ಯೆಯ ಪ್ರಮಾಣವನ್ನು ಹೊಂದಿತ್ತು?
ಅತ್ಯಂತ ನಗರೀಕೃತ ಪ್ರಮುಖ ರಾಜ್ಯ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಮಹಾರಾಷ್ಟ್ರ 1951ರ ಪ್ರಕಾರ. ಓಕೆ, ನೆಕ್ಸ್ಟ್ ಬಾಂಬೆ ನಗರ ನಿಗಮ ಮತ್ತು 1949ರ ಕಾಯ್ದೆಯ ಮೂಲಕ ನಗರ ಆಡಳಿತದಲ್ಲಿ ಇದು ಮುಂಚೂಣಿಯಲ್ಲಿತ್ತು. ಓಕೆ, ಸೊ ಇದು ಕೂಡ ಹಿಂದಿ ಗ್ರಾಮರ್. ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಸಿಬ್ಬಂದಿಯ ಬರುವಿಕೆ ಅಥವಾ ಹೊರಡುವಿಕೆ ಘಟನೆಗಳು ಮತ್ತು ದೈನಂದಿನ ಚಟುವಟಿಕೆಗಳ ದಾಖಲೆಯನ್ನು ಯಾವ ಡೈರಿ ಅಥವಾ ರಿಜಿಸ್ಟರ್ನಲ್ಲಿ ನಮೂದಿಸಲಾಗುತ್ತದೆ? ಯಾವುದಪ್ಪ ಅಂದರೆ ಜನರಲ್ ಡೈರಿ. ಇದು ಕೂಡ ಹಿಂದಿ ಗ್ರಾಮರ್. ಕೆಳಗಿನವುಗಳಲ್ಲಿ ಶುದ್ಧ ಕಾಗುಣಿತ ಅಥವಾ ಶುದ್ಧ ವರ್ತನೆ ಅಂತ ಅಂತಾರಲ್ಲ ಹಿಂದಿ ಒಳಗೆ ಅದು. ಸೊ ಯಾವುದಪ್ಪ ಅಂದ್ರೆ ಆಪ್ಷನ್ ಎ ವಿಷಮ್ ಆಗುತ್ತೆ. ರಕ್ಷಾ ಪದದ ಸರಿಯಾದ ವರ್ತನೆ ಆಪ್ಷನ್ ಬಿ ರಕ್ಷಾ ಆಗುತ್ತೆ, ಹಿಂದಿ ಗ್ರಾಮರ್. ನೆಕ್ಸ್ಟ್ 2024ರಲ್ಲಿ ಭಾರತದ ಪ್ರಮುಖ ರಾಜ್ಯಗಳಲ್ಲಿ ಅತ್ಯಂತ ನಗರೀಕೃತ ರಾಜ್ಯ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಯಾವುದಪ್ಪ ಅಂದರೆ ಆಪ್ಷನ್ ಸಿ ತಮಿಳುನಾಡು. ತಮಿಳುನಾಡು ಸುಮಾರು 54%ಗಿಂತ ಹೆಚ್ಚು ಜನರ ಸಂಖ್ಯೆಯನ್ನು ಹೊಂದಿದೆ. ನಂತರ ಮಹಾರಾಷ್ಟ್ರ ಮತ್ತು ಕೇರಳ 2 ಮತ್ತು 3ನೇ ಸ್ಥಾನದಲ್ಲಿ ಕಂಡುಬರ್ತವೆ. ಸಣ್ಣ ರಾಜ್ಯಗಳನ್ನ ಪರಿಗಣಿಸಿದರೆ ಗೋವಾ ಅತ್ಯಂತ ನಗರೀಕೃತವಾಗಿದೆ, ಆದರೆ ಪ್ರಮುಖ ರಾಜ್ಯಗಳಲ್ಲಿ ತಮಿಳುನಾಡು ಮೊದಲೇ ಸ್ಥಾನದಲ್ಲಿದೆ. ಓಕೆ, ನೆಕ್ಸ್ಟ್ ಕ್ರೋಧ ಪದದ ಸರಿಯಾದ ಸಮಾನಾರ್ಥಕ. ಸೊ ಇದು ಹಿಂದಿ ಗ್ರಾಮರ್ ಪರ್ಯಾಯವಾಚಿ. ಕ್ರೋಧ ಪದದ ಸರಿಯಾದ ಸಮಾನಾರ್ಥಕ ಕೋಪ ಅಥವಾ ಕೋಪ್. ಇದನ್ನು ಹಿಂದಿಯಲ್ಲಿ ಕೋಪ್ ಅಂತಲೂ ಕೂಡ ಕರೀತಾರೆ, ಕನ್ನಡದಲ್ಲಿ ನಾವು ಅದನ್ನ ಕೋಪ ಅಂತ ಕರಿತೀವಿ. ಹಿಂದಿಯಲ್ಲಿ ಮತ್ತು ಇತರೆ ಪದಗಳಾದಂಥ ಗುಸ್ಸಾ, ರೋಷ್ ಇತರೆ ಪದಗಳನ್ನು ಕರಿತೀವಿ. ಓಕೆ, ಸೊ ಇದಿಷ್ಟು ನೆನ್ನೆ ನಡೆದಂತಹ ಸೆಕೆಂಡ್ ಹಾಗೂ ಥರ್ಡ್ ಶಿಫ್ಟ್ GK ಕ್ವಶನ್ಸು. ಸೊ ಇವತ್ತಿನ ಒಂದು SSC GD ಎಕ್ಸಾಮ್ ಇಲ್ಲ ಅಂತ ಅಂದ್ಕೊತೀನಿ. ಬಹುಶಃ ಬಕ್ರೀದ್ ಒಂದು ಹಬ್ಬ ಇರುವಂಥ ಸಲುವಾಗಿ ಇವತ್ತಿನ ಎಕ್ಸಾಮನ್ನು ಒಂದು ದಿನ ಮುಂಚೆಯೇ ನಡೆಸಿದ್ದಾರೆ, ನಿನ್ನೆ ನಡೆಸಿದ್ದಾರೆ ಎಕ್ಸಾಮ್ನ. ಸೊ ಇವತ್ತು ಯಾವುದೇ ರೀತಿ SSC GD ಎಕ್ಸಾಮ್ ಇರಲ್ಲ. ಸೊ ಇನ್ನು ಮುಂದಿನ ಎಕ್ಸಾಮ್ 29-30ಕ್ಕೆ ಇರ್ತವೆ. ಸೊ ಎಂದಿನಂತೆ ನಾಳೆ ದಿನ ನಾವು ಮೊದಲನೇ ಶಿಫ್ಟ್ ವಿಡಿಯೋನ ಮಾಡ್ತೀವಿ. ಸೊ ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.